ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಅರ್ಧ ಪಾವು ಕೆಜಿ ಅಂದರೆ 250 ಗ್ರಾಮ್ದ ಅರ್ಧದಷ್ಟು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ತೊಗೊಂಡಿನಿ. ತುಂಬ ಎಳೆ ಮೆಣಸಿನ್ಕಾಯಿ ಅದಾವ್ರಿ ಮತ್ತು ಖಾರ ಕಡಿಮೆ ಇರೋ ಮೆಣಸಿನ್ಕಾಯಿ ಅದಾವ್ರಿ. ಆದಷ್ಟು ನೀವೂ ಖಾರ ಕಡಿಮೆ ಇರೋ ಮೆಣಸಿನ್ಕಾಯನ್ನೇ ತೊಗೊರಿ. ಈ ರೀತಿ ಸಣ್ಣ ಸಣ್ಣ ಮೆಣಸಿನ್ಕಾಯನ್ನೇ ತೊಗೋಬೇಕತ್ತೇನಿಲ್ಲ. ಉದ್ದುದಾಗಿರೋ ಮೆಣಸಿನ್ಕಾಯಿ ತೊಗೊಂಡ್ರೆ ನಡೀತದ. ಅದ್ರ ಕಡಿಮೆ ಖಾರ ಇರಬೇಕು. ಅದರಲ್ಲಿ ನೀವೇನು ಮಾಡ್ಬೋದು, ಒಂದರಲ್ಲಿ 2 ಭಾಗವಾಗಿನೂ ಮಾಡ್ಕೋಬೋದು. ಈಗ ಇವನ್ನ ಮೆಣಸಿನ್ಕಾಯಿನ ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟೇ ತೊಗೊಂಡಿದ್ದೀನಿ. ಈಗ ಈ ಮೆಣಸಿನ್ಕಾಯಿ ತುಂಬನ ತೆಗೆದುಬಿಟ್ಟು ತೊಗೋತೀನಿ ನೋಡಿರಿ. ಈ ಎಲ್ಲ ಮೆಣಸಿನ್ಕಾಯಿ ತುಂಬನ ತೆಗೆದುಬಿಟ್ಟು ತೊಗೋತೀನಿ. ಇವತ್ತು ನೋಡಿ ನಾನು ಮೆಣಸಿನ್ಕಾಯಿ ಮಸಾಲೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ, ಅಥವಾ ನೀವು ಮೆಣಸಿನ್ಕಾಯಿ ಫ್ರೈ ಅಂತಲೂ ಕರಿಬೋದು. ಈಗೇನು ಮಾಡಿದ್ದೀನಿ, ಈಗ ಎಲ್ಲ ಮೆಣಸಿನ್ಕಾಯಿ ತುಂಬನ ತೆಗೆದುಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ ಆದಷ್ಟು ಎಳೆ ಅದಾವ್ರಿ ಮತ್ತು ಖಾರ ಕಡಿಮೆ ಇರೋದ್ರಿಂದ ನಾನು ಈ ರೀತಿ ಸಣ್ಣ ಸಣ್ಣ ಮೆಣಸಿನ್ಕಾಯನ್ನೇ ತಗೊಂಡೆ. ಎಲ್ಲ ತೆಗೆದ್ಮೇಲೆ ನೋಡಿ ಇವನ್ನ ಇದೇ ರೀತಿ ಹುರಿದ್ರೆ ಮೆಣಸಿನ್ಕಾಯಿನ ಆಗ್ತದೆ, ಸಿಡಿದು ಬಿಡ್ತದೆ. ಅದಕ್ಕೆ ನೋಡಿ ನಾನು ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿಬಿಟ್ಟು ತೊಗೋತಾ ಇದ್ದೀನಿ. ಇಲ್ಲ ಉದ್ದುದ್ದು ದೊಡ್ಡ ಮೆಣಸಿನ್ಕಾಯಿ ಅದಾವೆ, ಖಾರ ಕಡಿಮೆ ಇದ್ರು ಅಂದ್ರೆ ನೀವೇನು ಮಾಡಿರಿ, ಒಂದರಲ್ಲಿ 2 ಭಾಗವನ್ನು ಮಾಡಿ ಮಧ್ಯಕ್ಕೆ ಪೂರ್ತಿಯಾಗಿ ಸೀಳಿಬಿಟ್ಟು ಒಂದರಲ್ಲಿ ಆ ರೀತಿನೂ ಮಾಡ್ಕೋಬೋದು ನೋಡಿರಿ. ಇವು ಸಣ್ಣ ಮೆಣಸಿನ್ಕಾಯಿ ಅದಾವ ಹೇಳಿ ನಾನು ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಓಪನ್ ಮಾಡ್ಕೊಂಡೆ ನೋಡಿರಿ. ಈ ರೀತಿಯೇ ಮಾಡ್ಕೊರಿ. ಇವು ಒಂದರಲ್ಲಿ 2 ಭಾಗ ಬೇಡ, ಆಮೇಲೆ ಹುರಿದ ಮೇಲೆ ತುಂಬ ಕರಿಗಿ ಬಿಡ್ತಾವತ್ತು ಹೇಳಿ ನಾನು ಅದಕ್ಕಾಗಿ ಏನು ಮಾಡೀನಿ, ಮಧ್ಯದಲ್ಲಿ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ನೀವು ದಪ್ಪ ಮೆಣಸಿನ್ಕಾಯಿದ್ದು ಉದ್ದುದ್ವಾಗಿದ್ರೆ ನೀವು ಒಂದರಲ್ಲಿ 2 ಭಾಗ ಮಾಡಿ ಮಧ್ಯಕ್ಕೂ ಸೀಳ್ಬಿಟ್ಟು ಅದರಲ್ಲಿನೂ 2 ಭಾಗವಾಗಿ ಮಾಡ್ಕೋಬೋದು. ಈಗ ಈ ಎಲ್ಲ ಮೆಣಸಿನ್ಕಾಯಿನ ಇದೇ ರೀತಿಯೇ ಕಟ್ ಮಾಡಿಬಿಟ್ಟು ತೊಗೊಂಡು ಬರ್ತೀನಿ ನೋಡಿ. ತುಂಬ ಸಿಂಪಲ್ ಅದ್ರಿ. ಮತ್ತು ನೀವು ಇದನ್ನು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು ನೋಡಿ. ಎಲ್ಲ ಮೆಣಸಿನ್ಕಾಯಿನ ಏನು ಮಾಡ್ಕೊಂಡಿದ್ದೀನಿ, ಮಧ್ಯಕ್ಕೆ ಈ ರೀತಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡ್ಕೊತೀನಿ ರೀ. ಮಸಾಲೆಗಾಗಿ ನಾನಿಲ್ಲಿ 2 ಸ್ಪೂನ್ ಆಗಷ್ಟೇ ಧನಿಯಾ ಅಥವಾ ಕೊತ್ತಂಬರಿ ಬೀಜನ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ನಾನು ನಿಮಗೆ ಸಾರಿ ಕೇಳೋಕ್ಕೆ ಬಯಸ್ತೀನಿ, ನನಗಿಲ್ಲಿ ಒಂದು ಕ್ಲಿಪ್ಪು ಇನ್ನೊಂದು ಮಿಸ್ ಆಗಿದೆ ರೀ. 2 ಸ್ಪೂನ್ ಆಗಷ್ಟೇ ಧನಿಯಾ ಹಾಕಿ, 2 ಸ್ಪೂನ್ ಆಗಷ್ಟೇ ಸೊಂಪು, 2 ಸ್ಪೂನ್ ಆಗಷ್ಟೇ ಸಾಸಿವೆ, 1 ಸ್ಪೂನ್ ಆಗಷ್ಟೇ ಜೀರಿಗೆ, ಅರ್ಧ ಟೀ ಸ್ಪೂನ್ ಆಗಷ್ಟೇ ಮೆಂತ್ಯ ಕಾಳನ್ನು ಹಾಕಿದ್ದೀನಿ. ಈಗ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೇ ಹುರಿದ್ಬಿಟ್ಟು ತೊಗೋಬೇಕ್ರಿ. ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ, ಇಲ್ಲಾಂದ್ರೆ ಜೀರಿಗೆ ಸಾಸಿವೆ ಬೇಗನೆ ಸೀದ್ ಹೋಗ್ತದೆ ಮತ್ತು ಟೇಸ್ಟೂ ಕೈ ಬರ್ತದೆ ನೋಡಿ. ತುಂಬ ದಿನದವರೆಗೆ ಇಡಬೇಕು, ಸ್ಟೋರ್ ಮಾಡಬೇಕಂದ್ರೆ ಯಾವುದನ್ನಾದ್ರೂ ಲೋ ಫ್ಲೇಮ್ದಲ್ಲಿಟ್ಟೇ ಚೆನ್ನಾಗಿ ಹುರಿದ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ ಈಗೇನಾಗ್ಯದ, ಇದನ್ನೆಲ್ಲನೂ ಲೋ ಫ್ಲೇಮ್ 1-2 ನಿಮಿಷ ಹತ್ತದ್ರಿ ಇದನ್ನು. ಈಗ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟನೆ ಘಮಘಮನೆ ವಾಸನೆವರೆಗೂ ಹುರಿದ್ಬಿಟ್ಟು ತೊಗೊಂಡಿನಿ. ಲಾಸ್ಟಿಗೆ ನಾನಿಲ್ಲಿ 1/4 ಟೀ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಮ್ ಕಾಳನ್ನು ಹಾಕಿದ್ದೀನಿ. ಫಸ್ಟನ್ನೇ ಹಾಕಿರೋ ಅಜ್ವಾನ್ ಏನಾಗ್ಬಿಡ್ತದೆ, ಒಮ್ಮೆದೊಮ್ಮೆ ಬೇಗನೆ ಸೀದು ಹೋಗ್ಬಿಡ್ತದೆ ರೀ. ಅದಕ್ಕೆ ಅದು ಹುರಿದ ಮೇಲೆ ಅಜ್ವಾನನ್ನು ಹಾಕಿನೂ ಒಂದು ಸ್ವಲ್ಪ ಬಿಸಿ ಇದ್ರೂ ಆಗಲೇ ಕೈ ಆಡಿಸ್ಬಿಟ್ಟು ತೊಗೊಂಡಿನಿ. ಈಗ ಎಲ್ಲ ಮಸಾಲೆ ಹುರಿದವ್ರಿ. ಇನ್ನೂ ಪ್ಯಾನೂ ಬಿಸಿ ಇರ್ತದಲ್ಲ, ಇದರಲ್ಲಿನೂ ಹುರಿದಂಗೆ ಆಗ್ತದೆ. ನಾನು ಈಗ ಏನು ಮಾಡ್ತಿದ್ದೀನಿ, ಗ್ಯಾಸನ್ನು ಆಫ್ ಮಾಡ್ತಿದ್ದೀನಿ. ಈ ಗ್ಯಾಸನ್ನು ಆಫ್ ಮಾಡಿ ಈ ಮಸಾಲೆ ಎಲ್ಲ ಕಂಪ್ಲೀಟಾಗಿ ಏನಾಗಬೇಕು ರೀ, ತಣ್ಣಗಾದ್ಮೇಲೆ ಇದನ್ನೇನು ಮಾಡಬೇಕು, ಗ್ರೈಂಡ್ ಮಾಡಿ ತೊಗೋಬೇಕು ನೋಡಿರಿ. ಈಗ ಇದ್ರೊಳಗನೆ ಬಿಡ್ತೀನಿ. ಈಗ ಇದು ಕಂಪ್ಲೀಟಾಗಿ ಆರಲಿ ರೀ. ಆರಿದ ಮೇಲೇ ನಾನು ಮಿಕ್ಸಿ ಜಾರಿಗೆ ಹಾಕೋತಿದ್ದೀನಿ ನೋಡಿ. ಈಗ ಇದು ಆರ್ಯದ, ನಾನು ಮಿಕ್ಸಿ ಜಾರಿಗೆ ಹುರಿದು ಇಟ್ಕೊಂಡಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ನೀವು ಕಲ್ಲಿದ್ರೆ ಕಲ್ಲಿನಲ್ಲಿ ಕೊಟ್ಟುಬಿಟ್ಟು ತೊಗೋಬೋದು. ಈಗ ಇದನ್ನು ಮಿಕ್ಸಿಯನ್ನು ಆನು ಆಫ್ ಮಾಡಿ ಅಥವಾ ಉಲ್ಟಾ ಮಿಕ್ಸಿಯನ್ನು ತಿರುಗಿಸ್ಬಿಟ್ಟು ತರಿಯಾಗಿಯೇ ಗ್ರೈಂಡ್ ಮಾಡಿ ತೊಗೋಬೇಕು ರೀ. ಫೈನ್ ಪೌಡ್ರ್ ಮಾಡಬೇಡ್ರಿ, ತರಿ ಆಗಿದ್ರೇ ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ತರಿಯಾಗಿಯೇ ಗ್ರೈಂಡ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಈಗ ಮಸಾಲೆ ರೆಡಿ ಆಗಿದೆ ರೀ. ಈ ಕಡಾಯಿಗೆ ನಾನಿಲ್ಲಿ 4 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ ನೋಡಿ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ್ಮೇಲೆ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಆಗಷ್ಟೇ ಇಂಗನ್ನು ಹಾಕ್ತಾಯಿದ್ದೀನಿ. ಲೋ ಫ್ಲೇಮ್, ಎಣ್ಣೆ ಕಾಯ್ದ್ಮೇಲೆ ಲೋ ಫ್ಲೇಮ್ದಲ್ಲಿಟ್ಟನೆ ಹಾಕಿರಿ, ಇಲ್ಲಾಂದರೆ ಇಂಗು ಬೇಗನೆ ಸೀದು ಹೋಗ್ತದೆ. ಹಿಂಗೆಲ್ಲ ಫ್ರೈ ಆದಮೇಲೆ ಆ ಮೆಣಸಿನ್ಕಾಯನ್ನು ಹಾಕೋತೀನಿ ನೋಡಿರಿ. ಈ ಮೆಣಸಿನ್ಕಾಯನ್ನು ಹಾಕಿಬಿಟ್ಟು ಹೈ ಫ್ಲೇಮ್ದಲ್ಲಿಟ್ಟನೆ ಮೆಣಸಿನ್ಕಾಯಿ ಮೇಲೆ ಸ್ಪಾಟ್ಸ್ ಬರೋವರೆಗೂ ಹುರಿದ್ಬಿಟ್ಟು ತೊಗೋತೀನಿ ರೀ ನೋಡಿ. 1-2 ನಿಮಿಷ ಬೇಕು ರೀ ಇವು ಹುರಿಯೋಕೆ ನೋಡಿ. ಮತ್ತು ಇವು ತುಂಬ ಎಳೆ ಅದಾವಲ್ಲ, ಬೇಗನೆ ಹುರಿದು ಬಿಡ್ತಾವೆ. ಸ್ವಲ್ಪ ಮೆಣಸಿನ್ಕಾಯಿ ಮೇಲಿನ ಸಿಪ್ಪೆನೂ ದಿಪ್ಪ ಇತ್ತಂದ್ರೆ ಅದಕ್ಕೆ ಹುರಿಯೋಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೋತದೆ ರೀ ನೋಡಿ. ತುಂಬ ಎಳೆ ಮೆಣಸಿನ್ಕಾಯಿ ಅದಾವೆ ಇವು ನೋಡಿ. ಎಲ್ಲ ಏನಾಗಿದೆ, ಮೆಣಸಿನ್ಕಾಯಿ ಮೇಲೆ ಸ್ಪಾಟ್ಸ್ ಬಂದಾವೆ. ನಾನು ಹೈ ಫ್ಲೇಮ್ದಲ್ಲಿಟ್ಟನೆ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ಈ ರೀತಿ ಹುರಿದ್ಬಿಟ್ಟು ತೊಗೋರಿ. ಈ ಮೆಣಸಿನ್ಕಾಯಿ ಹುರಿದ್ಮೇಲೆ ನಾನಿಲ್ಲಿ 1 ಗಡ್ಡೆ ಆಗಷ್ಟು ಬೆಳ್ಳುಳ್ಳಿ, 10 ಬೆಳ್ಳುಳ್ಳಿ ಹೆಸಳನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಜೊತೆನೇ ಹಾಕಿಬಿಟ್ರೆ ಬೆಳ್ಳುಳ್ಳಿ ಏನಾಗ್ತದೆ ರೀ, ತುಂಬ ಹುರಿದ್ಬಿಟ್ಟು ಅಥವಾ ಬೇಗನೆ ಆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿರೋದನ್ನ ಸೀದು ಹೋಗ್ತದೆ. ಅದಕ್ಕೆ ಮೆಣಸಿನ್ಕಾಯಿ ಹುರಿದು ಆದಮೇಲೆ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇಲ್ಲ ನಾವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ನೀವೇನು ಮಾಡ್ಬೋದು, ಬೆಳ್ಳುಳ್ಳಿಯನ್ನು ಸ್ಕಿಪ್ನೂ ಮಾಡ್ಬೋದು ಅಥವಾ ಬಿಟ್ಬಿಟ್ರೆ ನಡೀತದೆ. ಬರೀ ಮೆಣಸಿನ್ಕಾಯಿನ ಹಾಕಿರೂ ನಡೀತದೆ. ಬೆಳ್ಳುಳ್ಳಿ ಇದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ 10 ಬೆಳ್ಳುಳ್ಳಿ ಹೆಸಳನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದನ್ನು ಹುರಿದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ.
ಈ ರೀತಿ ಕಂಟಿನ್ಯೂ ಆಗಿ ಕೈ ಆಡಿಸ್ಬಿಟ್ಟು ಹುರಿದ್ಬಿಟ್ಟು ತೊಗೋರಿ ಹೈ ಫ್ಲೇಮ್ದಲ್ಲಿ ಇಟ್ರು. ಇದಕ್ಕೊಂದು ಅರ್ಧ ಟೀ ಸ್ಪೂನಾಗಷ್ಟೇ ಅರಿಶಿನ, ಅರ್ಧ ಟೀ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದರೆ ಬರೀ ಕಲರ್ಗಾಗಿ ಹಾಕಿದ್ದೀನಿ. ಇಲ್ಲಾಂದ್ರೆ ನೀವು ರೆಡ್ ಚಿಲ್ಲಿ ಪೌಡ್ರನ್ನು ಸ್ಕಿಪ್ ಮಾಡ್ಬೋದು. ಖಾರಕ್ಕೆ ತಕ್ಕಂಗೆ ನೋಡಿಬಿಟ್ಟು ಉಪ್ಪನ್ನು ಹಾಕೋರಿ ನೀವು. ನೋಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಅರಿಶಿಣ ಇದನ್ನಾದ್ಮೇಲೂ ರೆಡ್ ಚಿಲ್ಲಿ ಪೌಡ್ರ್ ಹಾಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಂಡಿನಿ. ಆ ಹುರಿದಿರುವ ಮಸಾಲೆನ ಹಾಕ್ತಾಯಿದ್ದೀನಿ. ಫಸ್ಟ್ ಇಷ್ಟು ಹಾಕಿ ನೋಡ್ತೀನಿ ರೀ, ತುಂಬ ಜಾಸ್ತಿ ಅನ್ಸಕತ್ತದ ನನಗದು ಮಸಾಲೆ. ಆ ಮೆಣಸಿನ್ಕಾಯಿ ಹುರಿದ ಮೇಲೆ ನೋಡಿರಿ ಕ್ವಾಂಟಿಟಿ ಕಡಿಮೆ ಆಗಿದ್ರಿ ಅದೆಲ್ಲ, ಅದಕ್ಕೆ ಇನ್ನೊಂದು ಸ್ಪೂನಾಗಷ್ಟೇ ಹಾಕ್ಕೊಂಡಿದ್ದೀನಿ ಅದನ್ನು. ಇದನ್ನು ಮಸಾಲೆ ಹುರಿದಿರುವ ಮಸಾಲೆನ ಹಾಕಿದ್ಮೇಲೆ ನೀವು ಲೋ ಫ್ಲೇಮ್ದಲ್ಲಿಟ್ಟನೆ ಒಂದು 2 ನಿಮಿಷ ಚೆನ್ನಾಗಿ ಹುರಿದ್ಬಿಟ್ಟು ತೊಗೊರಿ. ನೋಡಿ ಈಗೆಲ್ಲನೂ ಏನು ಮಾಡ್ಕೊಂಡಿದ್ದೀನಿ, ಇಲ್ಲೊಂದು ಅರ್ಧ ಟೀ ಸ್ಪೂನಾಗಷ್ಟೇ ಕಲೋಂಜಿಯನ್ನು ಹಾಕ್ತಾಯಿದ್ದೀನಿ. ಇದು ಹಾಕಿರೋ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಎಲ್ಲ ಗ್ರೋಸರಿ ಶಾಪ್ನಲ್ಲಿ ನೀವು ಕಲೋಂಜಿ ಅಂದ್ರೆ ಸಿಗ್ತದೆ. ಇವನು ಎಲ್ಲ ಥರದ ಉಪ್ಪಿನಕಾಯಿಗದು ಹಾಕ್ತಿರ್ತಾರೆ, ಟೇಸ್ಟೂ ಚೆನ್ನಾಗಿ ಬರ್ತದೆ ನೋಡಿರಿ. ಅದನ್ನು ಹಾಕಿಬಿಟ್ಟು 1 ನಿಮಿಷ ಆಗಷ್ಟೇ ನಾನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೇ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದು ಕಂಪ್ಲೀಟಾಗಿ ಆರಬೇಕು ರೀ. ಇದು ಆರದ್ಮೇಲೆ ನಾನು ಏನು ಮಾಡ್ಬೇಕಂತ ನೋಡಿ, ಈಗ ಇದು ಕಂಪ್ಲೀಟಾಗಿ ಆರದ. ನೀವು ಇದನ್ನು ಏನು ಮಾಡ್ಬೋದು, ಒಂದೇ ವಾರದವರೆಗೆ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ತಿದ್ರೆ ಅಂದ್ರೆ ನಿಂಬೆ ರಸವನ್ನು ಹಾಕಿರಿ. ಇಲ್ಲ ನಾವು 1 ತಿಂಗಳು 2 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ತೀವಿ ಅಂದ್ರೆ ಆವಾಗ ನೀವು 2 ಸ್ಪೂನಾಗಷ್ಟೇ ವೈಟ್ ವಿನೆಗರನ್ನು ಹಾಕಿರಿ. ಇದನ್ನು ನೋಡಿ ನೀವು ಯಾವ ರೀತಿ ಸ್ಟೋರ್ ಮಾಡ್ತೀರ ಅದ್ರ ಮೇಲೆ. ಸ್ವಲ್ಪ ದಿನಕ್ಕೆ ಒಂದೇ ವಾರಕ್ಕಂದ್ರೆ ನಿಂಬೆ ರಸ ಹಾಕೋರಿ. 1-2 ತಿಂಗಳು ಅಂತಂದ್ರೆ ನೀವು ವೈಟ್ ವಿನೆಗರನ್ನು 2 ಸ್ಪೂನಾಗಷ್ಟು ಹಾಕಿ ಮಿಕ್ಸ್ ಮಾಡಿ ಏರ್ಟೈಟಿನ ಗಾಜಿನ ಬಾಟಲ್ ಒಳಗೆ ಹಾಕಿ ಹೊರಗಡೆನೇ ಇಟ್ಟರೆ ನೀವು ಇದಕ್ಕೇನೂ ಆಗಲ್ರಿ. ನೋಡಿ ಈಗ ಮೆಣಸಿನ್ಕಾಯಿ ಫ್ರೈ ಅಥವಾ ಮಸಾಲೆ ರೆಡಿ ಆಗಿದೆ. ನಾನು ಇವತ್ತು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಉದುರು ಹೆಸರು ಕಾಳು ಪಲ್ಯ, ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಹಾಕಿ ಉದುರು ಹೆಸರು ಕಾಳು ಪಲ್ಯನ ಮಾಡಿದ್ದೀನಿ. ಈ ಮೆಣಸಿನ್ಕಾಯಿ ಫ್ರೈಯನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ನಾನು ಇವತ್ತು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇದನ್ನು ಚಪಾತಿ ಜೊತೆ ಅಷ್ಟೇ ಅಲ್ಲ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಜೊತೆನೂ ಅಥವಾ ಪರಾಟ ದಪಾಟಿ ಜೊತೆನೂ ತಿನ್ಬೋದು ರೀ. ತುಂಬಾ ಟೇಸ್ಟಿಯಾಗಿರ್ತದೆ. ಎಷ್ಟೋ ಸರಿ ಕಾಳು ಪಲ್ಯ, ಕಾಯಿ ಪಲ್ಯ, ಎಲ್ಲ ಥರದ ಪಲ್ಯಗಳು ತಿಂದೂ ಬೇಜಾರಾಗಿರ್ತದಲ್ಲ, ಅವಾಗ ಈ ರೀತಿ ಮೆಣಸಿನ್ಕಾಯಿ ಮಸಾಲೆಯನ್ನು ಮಾಡ್ಕೊಂಡು ನೋಡಿರಿ. ಖಾರ ಇಷ್ಟ ಆಗೋರಿಗಂತೂ ತುಂಬಾ ಫೇವ್ರೇಟ್ ಆಗ್ತದೆ. ನೀವು ಇದನ್ನು ಈ ರೀತಿಯೂ ಏನು ಮಾಡಿರಿ, ಒಂದು ಸಲ ಮಾಡಿಟ್ರೆ 1 ತಿಂಗಳವರೆಗೂ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು. ನಾನು ಅಷ್ಟೇ ಒಂದು ವಾರಕ್ಕೇ ಸ್ಟೋರ್ ಮಾಡೋಕ್ಕಿದ್ದೀನಿ ಅಂತ ಹೇಳಿನಿ ನಿಂಬೆ ರಸನ ಹಾಕಿದ್ದೀನಿ. ಇಲ್ಲ ಅಂದ್ರೆ ನೀವೇನು ಮಾಡಿರಿ, 1 ತಿಂಗಳು 2 ತಿಂಗಳು ಅಥವಾ ನಿಮ್ಮ ಮಕ್ಕಳಿಗೆಲ್ಲೋ ಈ ರೀತಿ ಮಾಡಿಕೊಡ್ತೀರಂದ್ರೆ ನೀವು ವೈಟ್ ವಿನೆಗರನ್ನು ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು ನೋಡಿ. ಈ ರೀತಿ ಪಲ್ಯ ಜೊತೆನೂ ಆ ಮೆಣಸಿನ್ಕಾಯಿ ಫ್ರೈಯನ್ನು ಬಾಡಿಸ್ಬಿಟ್ಟು ಏನು ಮಾಡ್ಬೋದು, ನೀವು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಈ ಮೆಣಸಿನ್ಕಾಯಿ ಮಸಾಲೆ ಅಥವಾ ಮೆಣಸಿನ್ಕಾಯಿ ಫ್ರೈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತು ಒಳ್ಳೆಯ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋವನ್ನು ಹೈಪ್ ಮಾಡಿರಿ. ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ.